ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಸಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪೆಷಲಿ ಮೇಡ್ ಫಾರ್ ನನ್ನ ರಿವ್ಯೂಸು ಸ್ಪೋರ್ಟ್ಸ್ನ ಬಿಟ್ಟು ಈ ಕಡೆ ಬೇರೆ ಆಯಾಮದಲ್ಲಿ ಎಲ್ಲಾದ್ರ ಬಗ್ಗೆನೂ ಕೂಡ ರಿವ್ಯೂಸ್ ಮಾಡಬೇಕು ಅಂತ ಸ್ಪೆಷಲಿ ಕ್ರಿಯೇಟೆಡ್ ಫಾರ್ ಬಿಗ್ ಬಾಸ್ ಆಡಿಯನ್ಸು, ಬಿಗ್ ಬಾಸ್ ಕನ್ನಡ ಆಡಿಯನ್ಸ್ಗೆ. ಸೊ ಈ ಸೀಸನ್ ಒಂಥರ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ, ಒಂಥರ ಸ್ಪೆಷಲ್ ಆಗಿ ತಗೊಂಡೋಗೋಣ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂದರೆ ಸಾಗರ್ ಸ್ಟೋರೀಸ್ ವ್ಯೂವರ್ಸ್ ಎಲ್ಲರೂ, ಹೊಸ ವ್ಯೂವರ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹೊಸ ಚಾನಲ್ಗೆ ಸಪೋರ್ಟ್ನ ತೋರಿಸಿ ಗುದ್ರೆ ಹಾಕೊಂಡು ಹಂಗೇನೆ ಬೆಲ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಹಂಗೆ ಚಚ್ಚಿ ಹಾಕೊಂಡು. ಸೊ ಹೋಗೋಣ ಅಪ್ಡೇಟ್ಗೆ ಸ್ಟ್ರೈಟ್ ಅವೇ. ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗೋದು ನನ್ನ ಕರ್ತವ್ಯ. ಇಲ್ಲಿಂದ ಆಚೆಗೆ ಬಿಗ್ ಬಾಸ್ನ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಿಗ್ ಬಾಸು. ನಾವು ನಮ್ಮ ಕಂಟೆಂಟ್ನ ಬಿಗ್ ಬಾಸ್ ಮೂಲಕ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ. ಸೊ ಅಪ್ಡೇಟ್ಸ್ಗೆ, ಬಿಗ್ ಬಾಸ್ ಪ್ರತಿಯೊಂದು ಅಪ್ಡೇಟ್ಸ್ಗೆ ಜೊತೆಗೆ ಬಿಗ್ ಬಾಸ್ನ ರಿವ್ಯೂಸ್ಗೆ ಇನ್ನು ಮುಂದೆ ಬರುವಂಥದ್ದು, ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಯಾವಾಗ ಆಗುತ್ತೆ ಅನ್ನೋದು ಕೂಡ ಅಪ್ಡೇಟ್ ಬಂದಿದೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಬರ್ತಾ ಇರೋ ಪ್ರಕಾರ ಇವಾಗ ನೋಡ್ತು ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಮೊದಲನೇ ವಾರ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟು ಇದೆ. ಸೊ ಅದಕ್ಕಿಂತ ಮುಂಚೆ ಇವಾಗ ಅಗ್ನಿ ಪರೀಕ್ಷೆ ಅದು ಇದು ಅಂತೆಲ್ಲ ಸ್ಟಾರ್ಟ್ ಆಗೋಗ್ಬಿಡ್ತಿಲ್ಲಪ್ಪ, ಹಾಕೊಂಡು ಹೊಡಿತಾ ಇದ್ದಾರೆ ಬಿಗ್ ಬಾಸ್ ಅವರು. ಆಲ್ಮೋಸ್ಟ್ ಒಂದು ವಾರದಿಂದ ಅಪ್ಡೇಟ್ಸ್ಗಳು ಬರ್ತಾಯಿದೆ ಅಗ್ನಿ ಪರೀಕ್ಷೆ ರಿಲೇಟೆಡು. ಸೊ ಏನಿರುತ್ತೆ ಎತ್ತಿರುತ್ತೆ ಅಗ್ನಿ ಪರೀಕ್ಷೆ. ಸೊ ಇದ್ರ ರಿಲೇಟೆಡ್ ಅಪ್ಡೇಟು ಕೊಟ್ಬಿಟ್ಟಿದ್ರೆ ಅವ್ರನ್ನ ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡ ಪೇಜಲ್ಲಿ ಬಂದ್ಬಿಟ್ಟಿದೆ. 16ನೇ ತಾರೀಕು ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ 9 ಗಂಟೆ ರಾತ್ರಿಗೆ ಅಂತ. ಸೊ ಇದು ದಿನ ಇರುತ್ತಂತೆ, ಅವರೇ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ 9:30 ಈ ಒಂದು ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ. ಅಂದರೆ ಪ್ರತಿದಿನನೂ ಕೂಡ ಇರುತ್ತೆ, ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಇದೇನು ಮನೇಲಿ ಇರೋದಿಲ್ಲ, ಬಿಗ್ ಬಾಸ್ ಮನೆ ಥರ ಏನು ಸ್ಪೆಷಲ್ ಆಗಿ ಮನೆ ಕ್ರಿಯೇಟ್ ಮಾಡಿಬಿಟ್ಟು ಅಗ್ನಿ ಪರೀಕ್ಷೆ ಅಂತ ಕಂಟೆಸ್ಟೆಂಟ್ಗಳನ್ನ ಅಲ್ಲಿ ಕಳಿಸೋ ಥರ ಸೊ ಆ ಥರ ಏನಿರೋದಿಲ್ಲ. ಇದು ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರುತ್ತೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಆಗಿರುತ್ತೆ. ಸೊ ಇದಕ್ಕೆ ಆಂಕರಿಂಗ್ ಮಾಡೋದಕ್ಕೆ ಅಥವಾ ಲೀಡ್ ಮಾಡೋದಕ್ಕೆ ಬರೋದಿಲ್ಲ, ಸುದೀಪ್ ಅವ್ರು ಬರೋದಿಲ್ಲ. ಇದಕ್ಕೆ ನಿರಂಜನ್ ದೇಶಪಾಂಡೆ ಅವರು ಆಂಕರಿಂಗ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ. ಸೊ ಇದು ಯಾವ ಥರ ಹೋಗುತ್ತೆ ಅಂತ ನಮ್ಗೆ ಇನ್ನೂ ಕ್ಲಾರಿಟಿ ಅಂತ ಸಿಕ್ಕಿಲ್ಲ. ಅಗ್ನಿ ಪರೀಕ್ಷೆ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಮನ್ ಪೀಪಲ್ ಕೂಡ ಹೋಗ್ಬೋದು ಅನ್ನೋ ಥರ ಬಿಗ್ ಬಾಸ್ ಅವರು ಒಂಥರ ಕರೆನ ಕೊಟ್ಟಿದ್ರು. ಅದಕ್ಕೋಸ್ಕರ ವಿಡಿಯೋ ಎಲ್ಲ ಹಾಕಿ ಅಂತ ಎಲ್ಲ ಕೇಳಿದರು. ಸೊ ಆ ವಿಡಿಯೋದಲ್ಲಿ ಸ್ವಲ್ಪ ಜನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಪ್ರೋ ಕಾಂಟೆಂಟ್ ಕ್ರಿಯೇಟರ್ಸ್ ಇಂದ ಹಿಡ್ಕೊಂಡು ಜಾತ್ರೆ ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡ ಸೆಲೆಕ್ಷನ್ ಅನ್ನೋದು ಆಗಿರುತ್ತೆ. ಯಾಕಂದ್ರೆ ಎಲ್ಲರೂ ಬೇಕು ಬಿಗ್ ಬಾಸಿಗೆ, ಎಲ್ಲರೂ ಕೂಡ ಒಂಥರ ಪ್ರೋ ಆಗೋಗ್ಬಿಟ್ರು ಅಂತಂದ್ರೆ ಮಜಾ ಇರೋದಿಲ್ಲ. ಸೊ ಜಾತ್ರೆನೂ ಇರಬೇಕು, ಫನಿನೂ ಇರಬೇಕು, ತೀರಾ ಎಕ್ಸ್ಟ್ರೀಮಲ್ಲಿ ಒಂಥರ ಬುದ್ಧಿವಂತರು ಇರಬೇಕು. ಸೊ ಅವಾಗಲೇ ಬಿಗ್ ಬಾಸ್ ಅನ್ಸ್ಕೊಳ್ಳೋದು. ಸೊ ಎಲ್ಲ ಥರ ಕಂಟೆಂಟ್ ಕ್ರಿಯೇಟರ್ಸ್ ಬೇಸಿಕಲಿ ಬಂದ್ಬಿಟ್ಟು ಅಗ್ನಿ ಪರೀಕ್ಷೆಯಲ್ಲಿ ಯಾರು ಇರ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ನೇ ಆಗಿರ್ತಾರೆ. ಎಲ್ಲ ಆಲ್ಮೋಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ತಾರೆ. ಸೊ ಅದರಲ್ಲಿ ಸ್ಕ್ರೂಟಿನಿ ಆಗುತ್ತೆ, ಅದರಲ್ಲಿ ಫಿಲ್ಟ್ರೇಷನ್ ಆಗುತ್ತೆ. ಅದೇ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅನ್ನೋ ಹಾಗೆಯೇ ಇದರಲ್ಲಿ ಫ್ಯೂ ಮೆಂಬರ್ಸು ಸೆಲೆಕ್ಟ್ ಆಗ್ತಾರೆ ಬಿಗ್ ಬಾಸಿಗೆ, ಮೈನ್ ಬಿಗ್ ಬಾಸಿಗೆ. ಸೊ ಅದೇ ಈ ಅಗ್ನಿ ಪರೀಕ್ಷೆ ಅನ್ನುವಂಥದ್ದು. ಸೊ ಇದ್ರದ್ದು ಬರ್ತಿರುವಂಥ ರಿಪೋರ್ಟ್ಸ್ ಪ್ರಕಾರ 30ನೇ ತಾರೀಕು ಫೈನಲ್ ಆಗಬಹುದು ಅನ್ನೋ ಥರ. ಸೊ 16ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 30ನೇ ತಾರೀಕು ಫೈನಲ್ ಆಗುತ್ತೆ. ವೆರಿ ಶಾರ್ಟ್ ಸ್ಪ್ಯಾನಲ್ಲಿ ಡಿಸೈಡ್ ಮಾಡ್ತಾರೆ ಎಷ್ಟು ಜನ ಹೋಗಬೇಕು ಮೈನ್ ಬಿಗ್ ಬಾಸ್ ಮನೆಗೆ ಅಂತ. ಸೊ ಅದ್ರ ಜೊತೆಗೆ ಬೇರೆಯವರು ಕೂಡ ಬರ್ತಾರೆ ನಂತರ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಬರ್ತಾ ಇರುವಂಥ ಅಪ್ಡೇಟು. ಆ್ಯಂಡ್ ಜಡ್ಜಸ್ ಆಗಿರ್ತಾರಂತಪ್ಪ ಇದಕ್ಕೆ. ಸೀಸನ್ ವಿನ್ನರ್ ಆಗಿದ್ರು, ಯಾವ ಸೀಸನ್ ಅಂತ ಪರ್ಟಿಕ್ಯುಲರ್ ಆಗಿ ಮರ್ತೋಗಿದ್ದೀನಿ ನಾನು. ಶ್ರುತಿ ಅವರು ವಿನ್ನರ್ ಆಗಿದ್ರು. ಸೊ ಅವರು ಕೂಡ ಇಲ್ಲಿ ಹೋಸ್ಟ್ ಆಗಿರ್ತಾರಂತೆ. ಆ್ಯಂಡ್ ಸೀಸನ್ 10 ಸಿಕ್ಕಾಪಟ್ಟೆ ಹೆವಿ ತೊಗೊಂಡೋದಂಥ ಸಂಗೀತಾ ಶೃಂಗೇರಿ ಅವರು ಕೂಡ ಇದಕ್ಕೆ ಜಡ್ಜ್ ಆಗಿರ್ತಾರಂತೆ. ಆ್ಯಂಡ್ ವಿನಯ್ ಗೌಡ ಅದೇ ಸೀಸನಲ್ಲಿ ಇಬ್ಬರು ಸಿಕ್ಕಾಪಟ್ಟೆ ಸದ್ ಮಾಡಾಕ್ಬಿಟ್ರು. ಆ ಸೀಸನ್ ನೆಕ್ಸ್ಟ್ ಲೆವೆಲ್ ಬಿಗ್ ಬಾಸ್ನೇ ಒಂಥರ ಅಲ್ಲಾಡ್ಸಿದ್ದು ಯಾವ ಸೀಸನ್ ಅಂದರೆ ಅದು ಸೀಸನ್ ನಂಬರ್ 10. ಅಲ್ಲಿಂದ ಬಿಗ್ ಬಾಸ್ ಇಲ್ಲಿವರೆಗೂ ಒಂಥರ ಕೆಳಗಡೆ ನೋಡೇ ಇಲ್ಲ. ಸೊ ಸೀಸನ್ ಆಫ್ಟರ್ ಸೀಸನ್ ಎದ್ದಿದೆ ಹೊರತು ಕೆಳಗಡೆ ನೋಡೇ ಇಲ್ಲ. ಸೊ ಒಟ್ಟಲ್ಲಿ ಒಂಥರ ಸ್ಪಾರ್ಕ್ ಕೊಟ್ಟಂಥ ಸೀಸನ್ ಯಾವುದು ಅಂದರೆ ಅದು ಸೀಸನ್ 10 ಅಂತಲೇ ಹೇಳ್ತೀನಿ. ಹಿಂದೆ ಇದ್ದಂಥ ಸೀಸನ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಒಟ್ಟಲ್ಲಿ ಸೀಸನ್ 10 ಅಂತೂ ಒಂಥರ ಸಬ್ಲೈಮ್ ಆಗಿತ್ತು. ಸೊ ಈಗ ಬರ್ತಿರೋ ಅಪ್ಡೇಟ್ ಇಷ್ಟು. ವಿನಯ್ ಗೌಡ ಅವರು ಮತ್ತು ಇವರು ಮತ್ತು ಅವರು ಅಂದರೆ ಶ್ರುತಿ ಅವರು ಜೊತೆಗೆ ಸಂಗೀತ ಅವರು ಜಡ್ಜಸ್ ಆಗಿರ್ತಾರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಅಂತ. ಸೊ ಕಾದ್ ನೋಡುವ ಯಾರ್ಯಾರು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆಗೆ ಅಂತ. ಸೊ ಏನೆಲ್ಲ ಪ್ರೋಸೆಸ್ ಏನೋ ಒಂದು ಪೋಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಗುರು ಕಲರ್ಸ್ ಕನ್ನಡ ಪೇಜಲ್ಲಿ. ಕನ್ಫ್ಯೂಸ್ ಆಗ್ತಾ ಇದೆ. ಲಾಲ್ಬಾಗ್ನಲ್ಲಿ ಏನಾಗ್ತಿದೆ ತಿಳ್ಕೊಬೇಕಾ, ಬೇಗ ಬನ್ನಿ ಅಂತ ಅಗ್ನಿ ಪರೀಕ್ಷೆದು ಪೋಸ್ಟ್ ಹಾಕ್ಬಿಟ್ಟು ಲಾಲ್ಬಾಗಲ್ಲಿ ಏನಾಗ್ತಿದೆ ಗೊತ್ತಿಲ್ಲ, ಲಾಲ್ಬಾಗಿಗೆ ಬೇಗ ಬನ್ನಿ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಅಲ್ಲೆಲ್ಲ ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ, ಲಾಲ್ಬಾಗಲ್ಲಿ ಇನ್ನೇನು ಆಗ್ತಿರ್ತದೆ, ಕಪಲ್ಸ್ಗಳು ಆಟ ಆಡ್ತಿರ್ತಾರೆ, ಇನ್ನೇನು ನೋಡಕ್ಕೆ ಬರೋಣ ಅಲ್ಲಿ ಅಂತೆಲ್ಲ ಹಾಕಿದರೆ. ಇನ್ನೇನು ನಮ್ಮ ಹುಡುಗರು ಫನ್ನಿ ಎಲಿಮೆಂಟ್ನ ತೊಗೊಂಡು ಬರ್ತಾರಲ್ಲ. ಸೊ ಬರುತ್ತೆ ಇನ್ನೇನು 16ನೇ ತಾರೀಕಿಂದ ಗೊತ್ತಾಗುತ್ತಲ್ಲ ಏನೇನಾಗುತ್ತೆ ಇದಾಗುತ್ತೆ ಅಂತ. ಸೊ ಜಸ್ಟ್ ವೆಯ್ಟ್ ಮಾಡಿ. ನಮ್ಮ ಚಾನಲ್ನ ಅಪ್ಡೇಟ್ಸ್ಗೋಸ್ಕರ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸು ಬಿಗ್ ಬಾಸ್ ರಿಲೇಟೆಡ್ ಆಗಿರಲಿ, ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿರಲಿ ಬೇಗ ಬರ್ತಾ ಇರುತ್ತೆ. ಆ್ಯಂಡ್ ವಿಜುವಲ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಗ್ನಿ ಪರೀಕ್ಷೆದು. ಏನು ಲೈವಲ್ಲಿ ಏನು ನಡೆಯೋದಿಲ್ಲ, ಅದು ಮುಂಚೆನೇ ಶೂಟ್ ಆಗಿರುತ್ತೆ. ಆ್ಯಂಡ್ ಸೆಲೆಕ್ಷನ್ ಕೂಡ ಮುಂಚೆನೇ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ 16ನೇ ತಾರೀಕು ಬರೋ ಅಷ್ಟರಲ್ಲಿ
ಸೆಲೆಕ್ಷನ್ ಆಲ್ಮೋಸ್ಟ್ ಒಂದು ರೇಂಜಿಗೆ ಆಗೋಗ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ಳಿ, ಯಾರು ಹೋಗ್ಬೇಕು ಬಿಗ್ ಬಾಸ್ ಮನೆಗೆ ಅನ್ನುವಂಥದ್ದು. ಸೊ ನೋಡುವ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ. ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಸೊ 16ನೇ ತಾರೀಕಿಂದ ಇವಾಗ ಶೂಟ್ ಮಾಡೋದೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತಾರೆ. ಸೊ ಇದಿಷ್ಟು ಬರ್ತಾ ಇರೋದು ಅಪ್ಡೇಟು ಅಗ್ನಿ ಪರೀಕ್ಷೆ ರಿಲೇಟೆಡು. ಸೊ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ ಬಿಗ್ ಬಾಸ್ ಅಭಿಮಾನಿಗಳೆಲ್ಲ ಯಾರು ಇದ್ದೀರಾ ಎಲ್ಲ ಪಟ ನಂಗೆ ನೋಡ್ದವ್ರೆಲ್ಲ ಸಬ್ಸ್ಕ್ರೈಬ್ ಹಾಕೊಬೇಕು ಮಗುಂದು. ಹಂಗೆ ಸಬ್ಸ್ಕ್ರೈಬ್ ಬಟನ್ ಕಿತ್ಕೊಂಡು ಹೋಗ್ಬೇಕು ಮೇಲ್ಗಡೆಗೆ ಹಂಗೆ.